ನನ್ನ ಮನನಮನ ಸಜ್ಜನರ ಸಭೆಗೆ, ತತ್ವದ ಆರಾಧನೆಗೆ, ಪ್ರಕೃತಿಯ ದಿವ್ಯ ಬಗೆ.
ಆತ್ಮೀಯ ಭಕ್ತಾಭಿಮಾನಿಗಳೇ, ಈಗಾಗಲೇ ನಮ್ಮ ಮುಖ್ಯ ವೇದಿಕೆಯಲ್ಲಿ ವಿಪ್ರೋತ್ತಮರಿಂದ ವಿಶ್ವ ಸಹಸ್ರನಾಮದ ಪಠಣ ಕಾರ್ಯಕ್ರಮ ಜರುಗ್ತಾ ಇದೆ. ನಮ್ಮ ದೇವಸ್ಥಾನದಲ್ಲಿ ದರ್ಶನ ಪಡೆದಂತ ಎಲ್ಲ ಭಕ್ತಾಭಿಮಾನಿಗಳು ಈಗ ದಯವಿಟ್ಟು ಮುಖ್ಯ ವೇದಿಕೆಗಳಿಗೆ ತೆರಳಬೇಕು. 11:30 ಗಂಟೆಗೆ ನಮ್ಮ ಧಾರ್ಮಿಕ ಸಭೆ ಆ ಸಭಾಂಗಣದಲ್ಲಿ ಜರುಗಲಿದೆ. ದಯವಿಟ್ಟು ಯಾವುದೇ ಗುರುಗುರುಗಳು ಮಾಡದೆ ಸಾವಕಾಶವಾಗಿ ದೇವರ ದರ್ಶನವನ್ನು ಪಡೆಯಬೇಕು. ಪಡೆದ ನಂತರ ನಮ್ಮ ವಿಷ್ಣು ಸಹಸ್ರನಾಮ ಪಡೆದ ಕಾರ್ಯಕ್ರಮ ನಮ್ಮ ಮುಖ್ಯ ವೇದಿಕೆ ನಡೀತಾ ಉಂಟು. ದಯವಿಟ್ಟು ಎಲ್ಲ ಭಕ್ತಾಭಿಮಾನಿಗಳಲ್ಲಿ ನಡೆಯಲಿಕ್ಕಿದೆ. 11:30 ಗಂಟೆಗೆ ಸರಿಯಾಗಿ ನಮ್ಮ ಧಾರ್ಮಿಕ ಸಭೆ ನಮ್ಮ ಮುಖ್ಯ ವೇದಿಕೆ ನಡೆಯಲಿಕ್ಕಿದೆ. ದಯವಿಟ್ಟು ದರ್ಶನ ಪಡೆದಂತಹ ಭಕ್ತಾದಿಗಳು ನಮ್ಮ ಮುಖ್ಯ ವೇದಿಕೆಯಲ್ಲಿ ತೆರಳಬೇಕು. ನಿಮಗೆ ಪ್ರಸಾದ ಪಡ್ಕೊಳ್ಳಿಕ್ಕೆ ಮತ್ತೆ ಕೂಡ ಸಮಯ ಇದೆ. ದೇವರ ದರ್ಶನ ಪಡೆದ ಎಲ್ಲ ಭಕ್ತಾಲಯವನ್ನು ದಯವಿಟ್ಟು ತಾವು ಮುಖ್ಯ ವೇದಿಕೆಯನ್ನು ತೆರಳಬೇಕು. ಅಲ್ಲಿ ಧಾರ್ಮಿಕ ಸಭೆ ನಡೆಯಲಿದೆ. ಇವರ ದರ್ಶನ ಪಡುವಂತಹ ಎಲ್ಲ ಭಕ್ತಾಭಿಮಾನಿಗಳು ವಿನಂತಿಸ್ತಾ ಇದ್ದೇವೆ. ದರ್ಶನ ಪಡೆದು ನಾವು ಮುಖ್ಯ ವೇದಿಕೆಗೆ ತೆರಳಬೇಕು. ಅಲ್ಲಿ ಈಗಾಗಲೇ ವಿಪ್ರೋತ್ತಮದಿಂದ ವಿಷ್ಣು ಸಹಸ್ರನಾಮದ ಪಠಣ ಕಾರ್ಯಕ್ರಮ ನಡೆಯುತ್ತಾ ಇದೆ. ನಂತರ ಧಾರ್ಮಿಕ ಸಭೆ ಬರುವ ಸವಿಹೊತ್ತಿನಲ್ಲಿ ಬೆಳಗುತ್ತಿರುವ ದೀಪದಲ್ಲಿ ಭಗವಂತನ ರೂಪವನ್ನು ಕಾಣುತ್ತಾ ವಿದ್ಯಾಸುಧೆ ನಿರ್ವಿಘ್ನವಾಗಿ ನಿರಂತರವಾಗಿ ಪ್ರವಹಿಸಲಿ. ಗಗನದೆತ್ತರ ಈ ಸಂಸ್ಥೆ ವಿದ್ಯಾರ್ಥಿಗಳ ಕೀರ್ತಿ ಪತಾಕೆ ಏರಲಿ, ಹಾರಾಡಲಿ ಎನ್ನುವಂತಹ ಸಂಪ್ರಾರ್ಥನೆಯು ನಮ್ಮದು. ಆವರಣದಲ್ಲಿರುವ ಶ್ರೀ ಮಹಾಗಣಪತಿ ದೇವರು ಈ ಸಂಸ್ಥೆಗಳು ಎತ್ತರಕ್ಕೆ ಏರುವಲ್ಲಿ ಅನುಗ್ರಹಿಸಲಿ ಎನ್ನುವ ಸಂಪ್ರಾರ್ಥನೆಯೊಂದಿಗೆ ದೀಪ ಜ್ಯೋತಿ ಬೆಳಗುತ್ತಿದೆ. ಜ್ಞಾನಸುಧಾ ಪದ್ಮನಗರ ಅಧಿಕಾರಿ ಇವತ್ತು ಶಿಕ್ಷಣದ ಬಹುದೊಡ್ಡ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಡಾಕ್ಟರ್ ಸುಧಾಕರ್ ಅವರು ತಮ್ಮ ಮಾತುಶ್ರೀ ಶ್ರೀಮತಿ ಪದ್ಮಜಿ ಶೆಟ್ಟಿ ಅವರ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಅಧಿಕಾರ ಜ್ಞಾನಸುಧಾ PU ಕಾಲೇಜು, ಅಧಿಕಾರ ಜ್ಞಾನಸುಧಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು
ಈ ಸುಂದರವಾದಂಥ ಸೌಧದಿಂದ ಬಹುದೊಡ್ಡ ಜ್ಞಾನದಾನದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ನಮ್ಮ ಆತ್ಮೀಯರು, ನಮ್ಮ ಕಾರ್ಕಳದ ಕ್ಷೇತ್ರದ ಮಾನ್ಯ ಶಾಸಕರು, ಮಾಜಿ ಸಚಿವರು ಆದಂಥ ಮಾನ್ಯ ಶ್ರೀ ವಿ ಸುನೀಲ್ ಕುಮಾರ್ ಅವರೇ, ಅದರಲ್ಲಿ ಗಣಿತದಲ್ಲಿ ಅವರು ಹೇಳಿದ ಗಣಿತದಲ್ಲಿ ನಾನು ಸಂಶೋಧನೆ ಮಾಡಬೇಕು ಅಂತ. ಇಂಥ ಮಕ್ಕಳನ್ನ ನೀವು ಬೆಳೆಸಿದ್ದೀರಿ ಸುಧಾಕರ್ ಅವರೇ. ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ ಅಂತ ನಾನು ಭಾವಿಸಿದ್ದು. ಆದರೆ ಆ ಗಣಿತದಲ್ಲಿ ನಾನು ಸಂಶೋಧನೆ ಮಾಡಬೇಕು, ಅದೇ ಹೇಳುದು ಜ್ಞಾನ ವಿಜ್ಞಾನ ಆಗಬೇಕು. ಇದರಿಂದಾಗಿ ಸಿ ವಿ ರಾಮನ್ ಅಂತವರು ಬಹಳ ದೊಡ್ಡ ವಿಜ್ಞಾನಿಗಳಾಗಿ ನೊಬೆಲ್ ಪ್ರೈಸ್ಗಳನ್ನು ತಗೊಂಡು. ಜ್ಞಾನ ಅದರ ಸಾಧನೆಯಿಂದ ಬರ್ತದೆ, ಪರಿಶ್ರಮದಿಂದ ಬರ್ತದೆ. ಅದು ಬರೀ ಲಕ್ನಿಂದ ಬರುವುದಿಲ್ಲ, ಅದಕ್ಕೆ ಪರಿಶ್ರಮ ಬೇಕು. ಪರಿಶ್ರಮದ ಜ್ಞಾನಕ್ಕೆ ಪರಿಶ್ರಮ ಸೇರಿದಾಗ ಮಾತ್ರ ಅದು ವಿಜ್ಞಾನ ಆಗ್ತದೆ ಅಂತ ಒಂದು ದೊಡ್ಡ ವಿಜ್ಞಾನಿಗಳಾಗತಕ್ಕಂಥ ಒಂದು ವೇದಿಕೆಯನ್ನು ಕೂಡ ಡಾಕ್ಟರ್ ಸುಧಾಕರ್ ಅವರು ಅವರ ಸಂಸ್ಥೆಗಳ ಮೂಲಕ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಧನ್ಯನಾಗಿದ್ದೇನೆ. ನಮ್ಮ ಸುಧಾಕರ್ ಅವರ ಟೀಮ್ಗೆ ನನ್ನ ಕೋಟಿ ನಮಸ್ಕಾರಗಳನ್ನ ನಾನು ತಿಳಿಸಿ, ಬಹಳ ಹೆಚ್ಚು ಮಾತಾಡಬೇಕು ಅಂತೇಳಿ ನಾನು ತಯಾರು ಮಾಡಿ ಬಂದಿದ್ದೇನೆ. ಆದರೆ ಹೆಚ್ಚು ನಾನು ಮುಂದುವರಿಸಲಿಕ್ಕೆ ತಯಾರಿಲ್ಲ. ಇವತ್ತು ಅನೇಕರು ಬಂದಿದ್ದಾರೆ, ನಮ್ಮ ಉದಯ ಕುಮಾರ್ ಶೆಟ್ಟರು ಬಂದಿದ್ದಾರೆ, ಅನೇಕರು ಬಂದಿದ್ದೀರಿ ಇವತ್ತು. ಆದ್ದರಿಂದ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಿ. ಜ್ಞಾನ ಮತ್ತು ಸುಧಾಕರ್ ಶೆಟ್ಟರವರ ಒಂದು ದೀರ್ಘವಾದಂತಹ ನಮ್ಮ ಸಂಬಂಧ, ಇದೊಂದು ಪೂರ್ವ ಜನ್ಮದ ನನ್ನ ಸಂಬಂಧ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವರು 1988ರಲ್ಲಿ MSc ಮ್ಯಾಥಮೆಟಿಕ್ಸ್ ಮಾಡಿ ನಿಟ್ಟೆಯಲ್ಲಿ 17 ವರ್ಷ ಕೆಲಸ ಮಾಡಿ, ಆಮೇಲೆ PhD ಪದವಿಯನ್ನು NIT ಮಾಡಿ, ಪುನಃ ಮೈಟ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೆಲಸ ಮಾಡಿ, ಆಮೇಲೆ ನಮ್ಮಲ್ಲೂ ಕೂಡ ಉಪನ್ಯಾಸಕರಾಗಿ ಅವರು 5 ವರ್ಷ ಕೆಲಸ ಮಾಡಿದ್ದನ್ನು ಮತ್ತು ಅವರ ಇಡೀ ಒಂದು ಮ್ಯಾಥಮೆಟಿಕ್ಸ್ನವರ ಜ್ಞಾನ ಎಲ್ಲವನ್ನೂ ನಾನು ಬಹಳ ಹತ್ತಿರದಿಂದ ಕಂಡು ಅವರನ್ನು ಬಹಳಷ್ಟು ಗೌರವಿಸುವಂತ ವ್ಯಕ್ತಿ ನಾನು. ಇವತ್ತು ಇಂಥ ಒಂದು ಟೀಚರನ್ನು ನಮ್ಮ ರಾಜ್ಯದಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಇನ್ನೊಬ್ಬರನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಮ್ಯಾಥಮೆಟಿಕ್ಸ್ನ ಒಂದು ಟೀಚರ್ ನಾನು ಗಮನಿಸ್ತಾ ಇದ್ದೆ. ನಿಟ್ಟೆಯಲ್ಲಿ ಇವರು PUC ಮಕ್ಕಳಿಗೆ ಕಲಿಸ್ತಾ ಇರುವಾಗ ನಮ್ಮ ಮೂಡುಬಿದಿರೆಯಿಂದ ಒಂದು 50ರಷ್ಟು ಮಕ್ಕಳು, 100ರಷ್ಟು ಮಕ್ಕಳು ಮೂಡುಬಿದಿರೆಯಿಂದ ನಿಟ್ಟೆಗೆ ಬಂದು ಕೇವಲ ಬರುವ ಉದ್ದೇಶ ಸುಧಾಕರ್ ಶೆಟ್ಟರ ಮ್ಯಾಥಮೆಟಿಕ್ಸ್ಗಾಗಿ ಬರುವುದನ್ನು ನಾನು ಗಮನಿಸಿದ್ದೇನೆ. ಆಮೇಲೆ ನಮ್ಮಲ್ಲೂ ನಾನು ನೋಡಿದ್ದೇನೆ, ಅವರ ಪಾಠಗಳನ್ನೆಲ್ಲ ಗಮನಿಸಿದ್ದೇನೆ. ನಾನು ಅವರಿಗಾಗಿಯೇ ಒಂದು ಕಡೆಗೆ ಒಂದು ವೆಹಿಕಲ್, ಒಂದು ಮಾರುತಿ 800 ಒಂದು ಕಾರನ್ನು ಅವರಿಗಾಗಿಯೇ ನಾನು ಕೊಟ್ಟಿದ್ದೆ. ನೀವೇ ಬನ್ನಿ, ಅದನ್ನು ಬಿಟ್ಟುಕೊಟ್ಟು ನೀವೇ ಬನ್ನಿ, ನಿಮಗೆ ಆ ಕಾರನ್ನು ಕೊಟ್ಟಿದ್ದೆ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಅವರ ಮೇಲೆ ಇರುವಂತಹ ನನ್ನೊಂದು ಅಪಾರವಾದ ಗೌರವ. ನನಗೊಮ್ಮೆ ಎಷ್ಟೋ ಬಾರಿ ಹೋಗಿ ಅವರ ಕ್ಲಾಸ್ನಲ್ಲಿ ನಾನು ಕೂತ್ಕೊಳ್ತಿದ್ದೆ. ನನ್ನಂತ ಮ್ಯಾಥಮೆಟಿಕ್ಸ್ ದಡ್ಡನಿಗೆ ಅರ್ಥ ಆಗಲಿಕ್ಕೆ ಆಗಲಿಲ್ಲ. ಇವರ ಇಡೀ ಕೇಳುವುದೇ ಒಂದು ಅದು ಕಲಾತ್ಮಕವಂತ ಒಂದು ಪಾಠ. ಕಡೆಗೆ ಅವರು ಹೇಳಿದರು, ನನಗೊಮ್ಮೆ ನಿಮ್ಮೊಟ್ಟಿಗೆ ಕೂತ್ಕೊಂಡು ಒಂದು 3 ಗಂಟೆ ಮ್ಯಾಥಮೆಟಿಕ್ಸ್ನ ಫೌಂಡೇಶನ್ ಕಲಿಬೇಕು, ಒಮ್ಮೆ ನಾವು ಶೋಭಾವನಕ್ಕೆ ಹೋಗುವ ಅಂತ ಹೇಳಿ ಕೂತ್ಕೊಂಡು ಬಾಗಿಲಾಕಿ ಇವರ ಒಟ್ಟಿಗೆ ಕೂತ್ಕೊಂಡು ಎಲ್ಲಿಂದ ನಾನು ಪ್ರಾರಂಭ ಮಾಡಬೇಕು, ಅಲ್ಜಿಬ್ರನ್ನ ಮಾಡಬೇಕಾ, ಟ್ರಿಗ್ನೋಮೆಟ್ರಿಯಿಂದ ಸ್ಟಾರ್ಟ್ ಮಾಡಬೇಕಾ ಅಂತ ಕೇಳಿದ್ರು. ಅದೆಲ್ಲ ನಾನು ತಲೆಗೆ ಹೋಗುದಿಲ್ಲ. A+B² = A² + 2AB + B² ಹೇಗೆ ಆಗ್ತದೆ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಅವರು 3 ಗಂಟೆ ಪಾಠ ಮಾಡಿದ್ರು ಕೂಡ ನನ್ನ ಕಿವಿಯೊಳಗೆ ಏನೂ ಹೋಗುದಿಲ್ಲ, ನಮ್ಗೇನೋ ನನ್ನ ದಡ್ಡನಿಗೆ ಮಾಡಲಿಕ್ಕೆ ಆಗಲಿಲ್ಲ. ಕಡೆಗೆ ಅವರು ಹೇಳಿದ್ರು, ನಿಮ್ಗೆ ನಿದ್ದೆ ಬರ್ತಾ ಇದೆ, ನಿಮ್ಗೆ ಆಯಾಸಾಗಿದೆ, ನಾವು ಇವತ್ತಿನ ಪಾಠ ಮುಗಿಸುವ ಅಂತ. ನನಗೆ ಚೆನ್ನಾಗಿ ಗೊತ್ತಿದೆ ಅವರು ಇಡೀ ಎಂತ ಅದ್ಭುತವಾದಂತಹ ಒಂದು ಶಿಕ್ಷಕ ಅಂತ. ನಮ್ದೆಲ್ಲ ಯಾವುದೇ ಸ್ಪರ್ಧೆ ಎಂಬುದು ನಮ್ಗಿಲ್ಲ, ಖಂಡಿತ ಇಲ್ಲ. ನನಗಂತೂ 100%. ನನ್ನ ಎಷ್ಟೋ ಶಿಕ್ಷಕರು ಹೋಗಿ ಎಷ್ಟೇ ಬೇಕಾದ್ರೂ ಎಲ್ಲಿ ಮಾಡಲಿ, ಏನ್ ಮಾಡಲಿ, ಅವರು ಎಷ್ಟು ವಿದ್ಯಾಸಂಸ್ಥೆಯನ್ನು ಕಟ್ಟಲಿ, ನನಗಂತೂ ನಾನು ಮತ್ಸರ ಮಾಡುವ ವ್ಯಕ್ತಿಯೇ ಅಲ್ಲ. ಯಾಕಂತೇಳಿದ್ರೆ ನಾನು ಜೈನ ಕಾಶಿಯಲ್ಲಿರುವ,
ಜೈನ ಕಾಶಿಯಲ್ಲಿ ಜೈನರಲ್ಲಿ ಒಂದು ಬಹಳ ದೊಡ್ಡ ಸಿದ್ಧಾಂತ ಇದೆ. ಮತ್ಸರ ಮಾಡೋದು ಬೇಡ, ಅವರಿಗೆ ಹಿಂಸೆ ಮಾಡೋದು ಬೇಡ, ಅದನ್ನು ಆಲೋಚನೆ ಮಾಡಿದ್ರು ಕೂಡ ಅದು ಪಾಪ ಅಂತೇಳಿ. ಆದ್ರಿಂದ ನಾವು ಎಂದೂ ಇನ್ನೊಬ್ಬರ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ. ಅದರಲ್ಲೂ ನನಗೆ ಸುಧಾಕರ್ ಶೆಟ್ಟರು ಅಂತ ಹೇಳಿದ್ರೆ ಅದು ಅವರ ಅನುಭವದ ಸಂಬಂಧ, ಅದು ನಮಗೆ ಗೊತ್ತದು ಏನು ಸಂಬಂಧ, ಅದು ಎಷ್ಟು ಪ್ರೀತಿ ನಮ್ಮಲ್ಲಿ ಇಬ್ಬರಲ್ಲಿದೆ, ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ. ಶೈಕ್ಷಣಿಕ ವಾತಾವರಣವನ್ನು ಇಲ್ಲಿ ಕೂತ್ಕೊಳ್ಳುವಾಗ ಆ ಒಂದು ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಯಾಕೆಂದ್ರೆ ಇದು ಬಹಳ ಮುಖ್ಯ. ಅದರಲ್ಲೂ ಒಂದು ದೇವಸ್ಥಾನವನ್ನು ಕಟ್ಟಿ ಮಕ್ಕಳಿಗೆ ಒಂದು ಧರ್ಮದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಿ, ಆಮೇಲೆ ಇದೆಲ್ಲ ಹಸುರೀಕರಣ ಮಾಡಿ ಪ್ರತಿಯೊಂದು ಲ್ಯಾಬನ್ನು ಪ್ರತಿಯೊಂದು ಇದನ್ನು ನಾನು ಗಮನಿಸ್ತಾ ಇದ್ದೇನೆ. ಒಂದು ಬಹಳ ಒಳ್ಳೆಯ ಶೈಕ್ಷಣಿಕ ವಾತಾವರಣವನ್ನು ಕೊಟ್ಟದ್ದು. ಮ್ಯಾಥ್ಸ್ ಬಯಾಲಜಿಯನ್ನು ಕಲಿಸುವುದಲ್ಲ, ಇದರ ಜೊತೆ ಮಕ್ಕಳಿಗೆ ಒಂದು ದೇಶ ಪ್ರೇಮವಾಗಲಿ, ಒಂದು ಶಿಸ್ತಾಗಲಿ, ಒಂದು ದೇಶೀಯತೆ ಆಗಲಿ, ಎಲ್ಲವನ್ನು ಇವತ್ತಂತ ಮನಸ್ಸನ್ನು ಕಟ್ಟುವ ಕೆಲಸಕ್ಕೂ ಇವರು ಬರುವುದನ್ನು ನೋಡಿದ್ದೇನೆ. ಇಡೀ 2 ವರ್ಷ ಕಾಲ ಪದವಿ ಪೂರ್ವ ಶಿಕ್ಷಣ ತೆಗೆದರೆ ನಮ್ಮಲ್ಲಿರುವಂತಹ 24 ಗಂಟೆಯಲ್ಲಿ 24 ತಿಂಗಳಲ್ಲಿ 21 ತಿಂಗಳನ್ನು ಯಾವ ರೀತಿ ಮಕ್ಕಳಿಗಾಗಿ ಉಪಯೋಗಿಸಬೇಕು ಎಂಬ ವರ್ಗೀಕರಣವನ್ನು ಮಾಡಿಕೊಂಡು ಇವತ್ತು ಸುಧಾಕರ್ ಶೆಟ್ಟರು ಬಹಳಷ್ಟು ತ್ಯಾಗವನ್ನು ಮಾಡಿಕೊಂಡು ಅವರು ಮಾಡುವುದರ ಜೊತೆ ಇವತ್ತು ಇಂಥ ರಿಸಲ್ಟ್ ಅನ್ನು ಕೂಡ ಇವತ್ತು ತರಲಿಕ್ಕೆ ಸಾಧ್ಯ ಇದೆ. ಇಂಥ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಇಂಥ ಆಸ್ತಿಗಳನ್ನು ಮತ್ತಷ್ಟು ಹೆಚ್ಚು ಮಾಡಬೇಕು ನಾವು. ನನ್ನ ತಾಯಿ ಅವರು ಅನಕ್ಷರಸ್ಥೆ, ಹೂವಮ್ಮ ಅಂತೇಳಿ. ತಂದೆ ಕೂಡ ಅನಕ್ಷರಸ್ಥರು. ಆದರೆ ತಾಯಿ ಏನು ಮಾಡಿ, ನಾನು 4ನೇ ಕ್ಲಾಸ್ ಇರುವಾಗ ನನ್ನ ತಾಯಿ ಚಿಮಣಿ ದೀಪ ಇಡುವುದು, ಬಂದು ಓದಲಿಕ್ಕೆ ನನಗೆ ಹೇಳುವುದು, ಬರೀಲಿಕ್ಕೆ ಹೇಳುವುದು 4ನೇ ಕ್ಲಾಸ್ನಿಂದ. ಅದರಿಂದ ನನಗೆ ಆಸಕ್ತಿ ಹುಟ್ಟಿತು. ನಾನು ಮುಖ್ಯಮಂತ್ರಿ ಇರುವಾಗಲೂ ಕೂಡ ಒಂದು ದಿವಸ ಅವರು ಬದುಕಿದ್ರು. ನಾನು 4 ಗಂಟೆಗೆ ಬಂದು ಬೆಳಿಗ್ಗೆ ಎದ್ದು ನಾನು ನನ್ನ ಟೇಬಲಲ್ಲಿ ಏನೋ ಬರಿತಾ ಇದ್ದೆ, ಓದ್ತಾ ಇದ್ದೆ. ಆಗ ನಮ್ಮ ತಾಯಿಯ ನೆರಳು ಹಾಕುವುದು ಅಂತ ಆಯ್ತು. ನೋಡ್ಲಿಕ್ಕೆ ಎದುರಿಗಿದ್ರೆ ಎದುರು ಕೂತ್ಕೊಂಡಿದ್ದಾರೆ. ಅವರ ಅಕ್ಷರದ ಮಹತ್ವ ಏನು ಗೊತ್ತಿದೆಯೋ ಏನಿದು ಅದನ್ನು ನಾನು ಇವತ್ತಿಗೂ ಕೂಡ ಹೇಳಿಲ್ಲ. ಅವರು ಸಾಯುವವರೆಗೂ ಕೂಡ ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಳಲೇ ಇಲ್ಲ, ಎಕ್ಸ್ಪ್ಲೇನ್ ಮಾಡಲೇ ಇಲ್ಲ. ಆದರೆ ಆಲೋಚನೆ ಮಾಡಿ, ಇಂಥ ಅನಕ್ಷರಸ್ಥ ತಾಯಿ ತಂದೆಯರು ಕೂಡ ವೀರಪ್ಪ ಮೊಯ್ಲಿ ಅವರು ಇವತ್ತು ಸಿಇಟಿ ಮೂಲಕ ನಾವಿರ್ಬೋದು, ವಿಶಾಲ ಹೆಗಡೆ ಅವರು ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾವು ಇಂಥ ಒಂದು ವ್ಯವಸ್ಥೆಯಲ್ಲಿ ತೀರಾ ಬಡವರಿಗೆ ಒಂದು ಒಳ್ಳೆಯ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನು ಮಾಡಿದವರು ಯಾರು ಅಂತ ಕೇಳಿದ್ರೆ ವೀರಪ್ಪ ಮೊಯ್ಲಿ ಅವರು. ನಾನು ನೇರವಾಗಿ ಹೇಳ್ತಾ ಇದ್ದೆ, ಸಿದ್ಧಾಂತಗಳು ಯಾವುದೇ ಇರಲಿ, ಒಳ್ಳೇದು ಅಂತ ಹೇಳಲಿಕ್ಕೆ ಯಾರು ಹಿಂಜರಿಬಾರದು ಅಂತ ಗೋಪಾಲ್ ಭಂಡಾರಿ ಅವರು ನಮ್ಗೆ ಹೇಳ್ತಾ ಇದ್ರು. ಒಳ್ಳೇದು ಅಂತ ಗಟ್ಟಿ ದನಿಯಲ್ಲಿ ಹೇಳುವುದು. ಗೋಪಾಲ್ ಭಂಡಾರಿ ಅವರ ಪತ್ನಿ ಇವತ್ತು ಇಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಸರ್. ನಾವು ಬಹಳ ಇಷ್ಟಪಡುವಂತಹ ರಾಜಕಾರಣಿ ಗೋಪಾಲ್ ಭಂಡಾರಿ ಅವರು. ಅವರನ್ನು ಬೆಳೆಸಿದ್ದು ಕೂಡ ವೀರಪ್ಪ ಮೊಯ್ಲಿ ಅವರು ಅಂತ ಹೇಳಿಕೊಂಡು, ನಿಮ್ಮ ಬಗ್ಗೆ ಹೇಳುವುದಿದ್ರೆ ಬಹುಶಃ ಇವತ್ತು ಬೆಳಗಿನ ತನಕ ಹೇಳಬೇಕು. ನಾವು ಏನು ಹೇಳೋದಿಲ್ಲ, ನಿಮ್ಮ ಅಮೃತ ತುಲ್ಯವಾದ ಮಾತು ನಮಗೆ ಬೇಕು. ನೀವೊಬ್ಬ ಕವಿ ಹೃದಯದ ರಾಜಕಾರಣಿ. ವಾಜಪೇಯಿ ಅವರು ಕೂಡ ಕವಿ ಹೃದಯದ ರಾಜಕಾರಣಿ. ತಾವು ಕೂಡ ಒಬ್ಬ ಕವಿ ಹೃದಯದ ಒಂದಷ್ಟು ಕೃತಿಗಳನ್ನು ತಯಾರು ಮಾಡಿದಂತ ರಾಜಕಾರಣಿ. ಗಟ್ಟಿಯಾಗಿರಲಿ ಚಪ್ಪಾಳೆ. ಈ ಕ್ಷೇತ್ರದಿಂದ 6 ಬಾರಿ ಒಂದಲ್ಲ ಎರಡಲ್ಲ 6 ಬಾರಿ ಈ ಕ್ಷೇತ್ರದ ಜನರು ಅವರನ್ನು MLA ಆಗಿ ಮಾಡಿದ್ದಾರೆ. ಇನ್ನು ಸುನಿಲ್ ಕುಮಾರ್ ಅನ್ನು 6 ಬಾರಿ ಮಾಡಲಿ, ಬಹಳ ಸಂತೋಷ ನಮಗೆ. ಈ ಮಣ್ಣಿನಿಂದಲೇ ಮುಖ್ಯಮಂತ್ರಿಗಳೆಲ್ಲ ಆಗ್ಲಿ ಅಂತ ಹೇಳಿಕೊಂಡು, ಡಾಕ್ಟರ್ ಮೊಯ್ಲಿ ಅವರೇ, ನಾನು ಬಹಳ ಋಣಿಯಾಗಿದ್ದೇನೆ ತಮಗೆ. ಇವತ್ತು ಬೆಂಗಳೂರಿನಿಂದ ಹೊರಟು ಒಂದು ಸಣ್ಣ ಶಿಕ್ಷಣ ಸಂಸ್ಥೆಯನ್ನು ಉದ್ಘಾಟಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೀರಲ್ಲ, ನಿಮ್ಮ ಪಾದ ಮುಟ್ಟಿ ನಾನು ನಿಮಗೆ ಇವತ್ತು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ 100ನೇ ಬರ್ತ್ಡೇ ಈ ಕ್ಯಾಂಪಸ್ನಲ್ಲಿ ಮಾಡುವ ಹಾಗೆ ಆಗಲಿ ಅಂತ ಹೇಳಿಕೊಂಡು ನನ್ನ ಸ್ವಾಗತವನ್ನು ವಿಸ್ತರಿಸ್ತಾ ಇದ್ದೇನೆ. ಸಂಬಂಧದ ವಿಷಯ ಆಳ್ವರ ಹತ್ರ ಕಲಿಯಬೇಕು. ಆಳ್ವರ ನಗು, ಅವರ ಸಾಧನೆ. ಬಹುಶಃ ನನ್ನನ್ನು ಯಾವತ್ತೂ ನಾನು ಅವರ ಉದ್ಯೋಗಿ ಅಂತ ಗುರುತಿಸಿಕೊಂಡದ್ದೇ ಇಲ್ಲ. ನನ್ನನ್ನು ಯಾವತ್ತೂ ಕೂಡ ಅವರ ಮನೆಯ ಮಗನಂತೆ ಕಂಡವರವರು. ಇವತ್ತಿನ ಈ ಶಿಕ್ಷಣ ಸಂಸ್ಥೆಯ ಈ ಉದ್ಘಾಟನೆಯ ಒಂದು ಭಾಗವನ್ನು ಅವರು ಮಾಡಿದ್ದಾರೆ. ನನಗೆ ಮನಸ್ಸಿತ್ತು ವೀರಪ್ಪ ಮೊಯ್ಲಿ ಅವರು ಮತ್ತು ವಿನಯ್ ಹೆಗ್ಡೆ ಅವರು ಮಾಡಬೇಕು ಅಂತ ಮನಸ್ಸಿತ್ತು. ವಿನಯ್ ಹೆಗ್ಡೆ ನನ್ನ ತಂದೆ ತಾಯಿಯ ಬಳಕ. ವಿನಯ್ ಹೆಗ್ಡೆ
ಬಹುಶಃ ನನ್ನ ಬದುಕನ್ನು ಬಹಳ ಎತ್ತರದಲ್ಲಿ ಬಹಳ ಮೌಲ್ಯಯುತವಾಗಿ ಕಟ್ಟಿದಂತ ವ್ಯಕ್ತಿ ಇವತ್ತು ಇಲ್ಲಿ ದೇವಸ್ಥಾನ ಇದ್ರೆ ಅದಕ್ಕೆ ಪ್ರೇರಣೆ ವಿನಯ್ ಹೆಗ್ಡೆ. ಅಲ್ಲಿಯೂ ಗಣಪತಿ ದೇವಸ್ಥಾನ ಇದೆ. ಇವತ್ತು ನಾನು ಊರಿಗೆ ಬರಬೇಕಾದ್ರೆ ಊರನ್ನು ಒಳ್ಳೇದು ಮಾಡ್ಬೇಕಂತಿದ್ರೆ ಅದಕ್ಕೆ ಪ್ರೇರಣೆ ವಿನಯ್ ಹೆಗ್ಡೆ ಅವರು. ವಿನಯ್ ಹೆಗ್ಡೆಯನ್ನು ಯಾಕೆ ನೆನಪು ಮಾಡ್ತೀನಿ ಅಂತ ಹೇಳಿದ್ರೆ ಅವರ ಜೊತೆ ಶಿಕ್ಷಣದಲ್ಲಿ ಸಾಧಾರಣ ಹತ್ತಿರ ನಿಲ್ಲುವವರು ಡಾಕ್ಟರ್ ಎಂ ಮೋಹನ್ ಆಳ್ವರು. ಎರಡು ಮಾತಿಲ್ಲ. 25,000 ವಿದ್ಯಾರ್ಥಿಗಳು, ಒಂದಷ್ಟು ಮಂದಿಗೆ ಉದ್ಯೋಗ. ಡಾಕ್ಟರ್ ಎಂ ಮೋಹನ್ ಆಳ್ವರನ್ನು ನಾನು ಹೊಗಳಿದ್ರೆ ಬಹುಶಃ ಒಂದು ದಿನ ಸಾಕಾಗಲಿಕ್ಕಿಲ್ಲ. ಮೋಹನ್ ಆಳ್ವರವರೇ, ನನಗೆ ಈ ಕ್ಷೇತ್ರಕ್ಕೆ ತಮ್ಮ ಪಾದ ಸ್ಪರ್ಶ ಆಗಿ ಈ ಹೈಸ್ಕೂಲನ್ನು ಉದ್ಘಾಟನೆ ಮಾಡಿದ್ದೀರಿ. ನನ್ನ ನಂತರವೂ ಈ ಸಂಸ್ಥೆ ತುಂಬಾ ಚೆನ್ನಾಗಿ ನಡೀಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳಿಕೊಂಡು ನಿಮ್ಮನ್ನು ಈ ಸಭೆಗೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ವರ್ಷಗಳ ಹಿಂದೆ ಈ ಕಾರ್ಕಳದ ಸುತ್ತಮುತ್ತ ಇರುವಂತ 7-8 ಜಿಲ್ಲೆಯವರು ಭುವನೇಂದ್ರ ಕಾಲೇಜಿಗೆ ಬರ್ತಾ ಇದ್ದನ್ನು ನಾವು ಗಮನಿಸ್ತಾ ಇದ್ವಿ. ಬೇರೆ ಎಲ್ಲೂ ವಿದ್ಯಾಸಂಸ್ಥೆಗಳು ಪ್ರಭಾವಿಶಾಲಿಯಾಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಕಾರ್ಕಳದ ಭುವನೇಂದ್ರ ಶಾಲೆಗೆ ಬಹಳ ದೊಡ್ಡ ಪ್ರಸಿದ್ಧಿಯನ್ನ ಪಡೆದಿದ್ದು ನಮಗೆ ಗೊತ್ತಿದೆ. ನಂತರ ಮೋಹನ್ ಆಳ್ವರ ಮೂಡುಬಿದಿರೆ ಆಳ್ವಾ ಸಂಸ್ಥೆ ಇಡೀ ರಾಜ್ಯದಲ್ಲಿ ಎಷ್ಟು ಹೆಸರುವಾಸಿ ಆಯಿತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಈ ಎಲ್ಲ ಶಿಕ್ಷಣ ಸಂಸ್ಥೆಗಳ ಕಾರಣಕ್ಕೆ ದಕ್ಷಿಣ ಕನ್ನಡ ಉಡುಪಿಯ ಜಿಲ್ಲೆಯ ಜನರನ್ನ ಬುದ್ಧಿವಂತರು ಅಂತ ಕರೀತಾರೆ. ಮತ್ತು ಇಲ್ಲಿಯ ನಮ್ಮೆಲ್ಲ ವಿದ್ಯಾರ್ಥಿಗಳು ಬಹುಶಃ ಕಳೆದ 10-20 ವರ್ಷಗಳಿಂದ SLC ಮತ್ತು PUC ನಲ್ಲಿ ನಮ್ಮ 2 ಜಿಲ್ಲೆಯ ಜನ ಮೊದಲ 2 ಸ್ಥಾನಗಳನ್ನು ಯಾವತ್ತೂ ಕೂಡ ಬಿಟ್ಕೊಡ್ಲಿಲ್ಲ. ಅಷ್ಟು ದೊಡ್ಡ ಸಾಧನೆಯನ್ನ ನಮ್ಮ 2 ಜಿಲ್ಲೆಯ ವಿದ್ಯಾರ್ಥಿಗಳು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆ ಖಂಡಿತ ಇನ್ನಷ್ಟು ಪ್ರಗತಿಯನ್ನ ಸಾಧಿಸೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸುಧಾಕರ್ ಶೆಟ್ಟರ್ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನವನ್ನ ಇವತ್ತು ಅವರು ಮಾಡ್ತಾ ಬಂದಿದ್ದಾರೆ. ನನಗೆ ಈ ಶಿಕ್ಷಣ ಸಂಸ್ಥೆಗೆ ಹೋದಾಗಲೆಲ್ಲ ನಾನು ಗಣಿತ ನಗರದಲ್ಲಿರುವಂತಹ ವಿದ್ಯಾಸಂಸ್ಥೆಗೆ ಮತ್ತು ಅದು ಇಲ್ಲಿಯ ವಿದ್ಯಾಸಂಸ್ಥೆಗೆ ಅದು ಸುಧಾಕರ್ ಶೆಟ್ಟರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಂತ ಎಲ್ಲ ಸಂದರ್ಭಗಳಲ್ಲಿ ನನ್ನ ಯೋಗ ಏನು ಅಂತ ಕೇಳಿದ್ರೆ ನನಗೊಂದು ಹೊಸ ಯೋಗ ಏನು ಅಂತ ಕೇಳಿದ್ರೆ ಅಧಿಕಾರಿನ ಶಿಕ್ಷಣ ಸಂಸ್ಥೆ ಆರಂಭ ಮಾಡ್ತಾ ಇರಬೇಕಾದ್ರೆ 5 ಸುಲೀಲರನ್ನ ದುಡ್ಡುಂಡಿಗೆ ಅಂತ ತುಂಬಾ ಜನ ಮಾತಾಡ್ತಾ ಇದ್ರು. ಅಂದ್ರೆ ನನಗೆ ಏನೂ ದುಡ್ಡು ಆಗ್ತದಲ್ಲೇ ನನಗೆ ಬಹಳ ದೊಡ್ಡ ಒಂದು ಯೋಗ ಅದು. ಸುಧಾಕರ್ ಶೆಟ್ಟರು ಮೋಹನ್ ಆಳ್ವರಿಗೂ ಕೂಡ ಬೇರೆ ಬೇರೆಯವರು ಬಹಳ ದೊಡ್ಡ ಹಣವನ್ನ ಪಾಲುದಾರರಾಗಿ ಕೊಟ್ಟಿದ್ದಾರೆ ಅಂತೇಳಿ ಬೇರೆ ಬೇರೆ ಧಾರ್ಮಿಕ ಸಂಸ್ಥೆಗಳನ್ನ ಉಲ್ಲೇಖ ಮಾಡ್ತಾರೆ. ನನಗೂ ಕೂಡ ಸುಧಾಕರ್ ಶೆಟ್ಟರ ವಿದ್ಯಾಸಂಸ್ಥೆನಲ್ಲಿ ₹1 ಕೊಡದಲೆ ಅವರ ಫ್ರೆಂಡ್ಶಿಪ್ಪಿನ ಕಾರಣಕ್ಕೆ, ಅವರ ಭಾವನೆಗಳ ಜೊತೆಯ ಕಾರಣಕ್ಕೆ, ಅವರ ಸಿದ್ಧಾಂತದಲ್ಲಿ ನಾನು ಜೋಡಿಸಿಕೊಂಡಿದ್ದರ ಕಾರಣಕ್ಕೆ ಇಲ್ಲೂ ಕೂಡ ಹೇಳುವಂತವ್ರು ತುಂಬಾ ಜನ ಇದ್ದಾರೆ. 5 ಶಿವರಾಮ್ ಶೆಟ್ಟರ್ ಹತ್ರನೂ ಕೂಡ ಹೇಳಿದ್ದಾರೆ, 5 ಸುಲೀಲರ ದುಡ್ಡು ಉಂಟು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಖಂಡಿತ ಈ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಬೇಕೇ ವಿನ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದನ್ನ ಟೀಕೆಗಳನ್ನು ಮಾಡಿಕೊಂಡು ತಿರುಗುವಂತದ್ದು ಕಾರ್ಕಳದ ಬೆಳವಣಿಗೆ ಒಳ್ಳೆಯದಲ್ಲ. ಹಾಗಾಗಿ ಮಾನ್ಯ ಸುಧಾಕರ್ ಶೆಟ್ಟರು ಮತ್ತು ಅವರ ಬ್ಯಾಂಕ್ ಅದರ ಹಿಂದೆ ಯಾವ ರೀತಿ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಇನ್ನೊಂದು